food agglutination test is positive. ಇಲ್ಲಿ ಯಾಕೆ ಕೊಡ್ತಿದ್ದೀರಾ ಸರ್? ಅವ್ರು ನಮ್ಮನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಸರ್. ಯಾಕೆ ಅಟ್ಯಾಕ್ ಮಾಡ್ತಾರೆ ಸರ್ ಅವಾಗ್ಲಿಂದ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಸರ್. ಸರ್ ಪ್ಲೀಸ್ 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 ಯಾಕೆ ಹೆಲ್ಪ್ ಮಾಡಿ ಮಾಡ್ತಾ ಇದ್ದಾರೆ ಸರ್ ಅದೆಲ್ಲ ಮತ್ತೆ ಹೇಳ್ತೇವೆ ಸರ್, ಪ್ಲೀಸ್ ಹೆಲ್ಪ್ ಮಾಡಿ ಸರ್, ಪ್ಲೀಸ್ ಸರ್. ಪ್ಲೀಸ್ ಸರ್, ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಿದೆ ಸರ್, ಪ್ಲೀಸ್ ಹೆಲ್ಪ್ ಮಾಡಿ ಸರ್. ಸರಿ ಬರೀ ಜೀವನ ಯಾಕೋ ಬ್ರೇಕ್ ಆಗ್ದೆ ಅಣ್ಣ ಪೊಲೀಸ್ ಅಣ್ಣ. ಪೊಲೀಸಾ? ವ್ಯವಸ್ಥೆಗೆ ಹೋಗೋಣ ಇನ್ನು. ಅವ್ರು ಹೋದ್ರು, ಈಗ ಹೇಳ್ರಿ ಅವ್ರು ಯಾಕೆ ಫಾಲೋ ಮಾಡ್ತಾ ಇದ್ದಾರೆ ನಿಮ್ಮನ್ನ? ಸರ್ ಅದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ವಿಷಯ ಸರ್. ಸೊ ಇಲ್ಲಿ ಡಿಸ್ಕಸ್ ಮಾಡೋದು ಬೇಡ, ಬೇರೆ ಎಲ್ಲಾದರೂ ಹೋಗಿ ಡಿಸ್ಕಸ್ ಮಾಡೋದು ಸರ್. ಒಳ್ಳೆ ಹುಡುಗರ ಥರ ಕಾಣ್ತೀರಾ? ನೋಡೋಣ, ಮಾತಾಡೋಣ, ಮನೆಗೆ ಬನ್ನಿ. ಆಯ್ತು ಸರ್. ಇವಾಗ ಹೇಳು, ಅವ್ರು ಯಾಕೆ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ? ಮಾಫಿಯಾ ಸರ್. ದುಡ್ಡು ಮಾಡೋ ದೊಡ್ಡ ಜಾಗ. ಹಲೋ, ಏನಾಯ್ತು? ಅವ್ರು ಎಸ್ಕೇಪ್ ಆಗ್ಬಿಟ್ರಣ. ಓ ಶಿಟ್, ಕತ್ತೆ ಕಾಯ್ತಿದ್ರೇನ ಅವ್ರು ಬರೋವರೆಗೂ. ಇನ್ನೊಂದ್ಸಲ ಹೀಗಾದ್ರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಐ ವಾಂಟ್ ದೆಮ್ ಎಟ್ ಎನಿ ಕಾಸ್ಟ್. ಅಣ್ಣ, ಸಿಚುವೇಶನ್ ಸ್ವಲ್ಪ ಕಷ್ಟ ಇದೆ ಅಣ್ಣ. ಇಲ್ಲಿ ಪೊಲೀಸ್ ಅವ್ರು ಬೇರೆ ಬಂದ್ಬಿಟ್ಟಿದ್ದಾರೆ. ಪ್ಲೀಸ್ ನೀವು ಬಂದು ಜಾಯ್ನ್ ಆಗ್ತೀರಾ ಅಣ್ಣ? ನಾನು ಬಂದು ಜಾಯ್ನ್ ಆಗ್ತೀನಿ. ಹಾಸ್ಪಿಟಲ್ ಸರ್, SR ಹಾಸ್ಪಿಟಲ್ ಕುಂದಾಪುರ. ಅಲ್ಲಿಗೆ ಜನ ದೊಡ್ಡ ಡಿಸೀಸ್ ಮತ್ತು ಚಿಕ್ಕ ಕಾಯಿಲೆ ಅಂತ ಬರ್ತಾರೆ. ಫಾರ್ ಎಕ್ಸಾಂಪಲ್, ಯಾರಾದರೂ ಹೊಟ್ಟೆ ನೋವು ಅಂತ ಬಂದರೆ ಒಂದು ಟೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಒಂದು ಬೀಕರ್ ಇದೆ, ಅದರಲ್ಲಿ ಡೈಸ್ ಇದೆ, ಅದು ನಿಮ್ಮ ಬಾಡಿಯನ್ನು ಸ್ಕ್ಯಾನ್ ಮಾಡ್ತದೆ ಅಂತ ಹೇಳಿ ಒಂದು ಸೊಲ್ಯೂಷನನ್ನು ಕುಡಿಲಿಕ್ಕೆ ಕೊಡ್ತಾರೆ. ಅನಂತರ ಬಾಡಿಯನ್ನು ಸ್ಕ್ಯಾನ್ ಮಾಡ್ತಾರೆ. ರಿಪೋರ್ಟ್ ಬರಲಿಕ್ಕೆ 3 ರಿಂದ 4 ದಿನ ತಗೊಳ್ತದೆ ಅಂತ ಹೇಳ್ತಾರೆ. ಸದ್ಯಕ್ಕೆ ಸಿಂಪ್ಟಮೆಟಿಕ್ ಆಗಿ ಟ್ರೀಟ್ ಮಾಡ್ತೀವಿ, ಜಾಸ್ತಿ ಆದರೆ ಪುನಃ ಬನ್ನಿ, ಬೇರೆ ಮಾತ್ರೆಯನ್ನು ಕೊಡ್ತೀವಿ ಅಂತಾರೆ. ಅದಾದ 2 ದಿನದಲ್ಲಿ ಪೇಷಂಟ್ ಸಿವಿಯರ್ ಹೊಟ್ಟೆ ನೋವು ಅಂತ ಎಮರ್ಜೆನ್ಸಿ ವಾರ್ಡ್ಗೆ ಬರ್ತಾನೆ. ಹಾಸ್ಪಿಟ್ಲ್ ಅವರು ICU ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ರಿಪೋರ್ಟ್ ಬರ್ತದೆ, ಪೇಷಂಟ್ ಬಾಡಿಯಲ್ಲಿ ಹೊಸ ವೈರಸ್ ಇದೆ ಅಂತ. ಆದರೆ ಆ ವೈರಸನ್ನು ಟ್ರೀಟ್ ಮಾಡಲಿಕ್ಕೆ ಬೇರೆ ಯಾವ ಹಾಸ್ಪಿಟ್ಲಲ್ಲಿ ಸಾಧ್ಯವಾಗೋದಿಲ್ಲ, ನಮ್ಮ ಹಾಸ್ಪಿಟ್ಲಲ್ಲಿ ಮಾತ್ರ ಅಂತಾರೆ. ಬಟ್ ಟ್ರೀಟ್ಮೆಂಟ್ ಖರ್ಚು 1 to double ಮಾಡ್ತಾರೆ. ಇನ್ ದ್ಯಾಟ್ ವೇ ದೇ ಮೇಕ್ ಅ ಮನಿ ಫ್ರಮ್ ದ ಪೀಪಲ್. ಇದೇ ಸರ್ ಈ ಹಾಸ್ಪಿಟ್ಲಲ್ಲಿ ನಡೀತಾರೋ ದೊಡ್ಡ ಮಾಫಿಯಾ. ಈ ಕುರಿತು ಪೇಪರಲ್ಲಿ ದೊಡ್ಡ ಆರ್ಟಿಕಲ್ ಕೂಡ ಬಂದಿತ್ತು. ಆದರೆ ನನಗೆ ಅವ್ರು ಮಾಡೋ ಟೆಸ್ಟ್ ಮೇಲೆ ತುಂಬ ಡೌಟ್ ಇತ್ತು. ಸೊ ಅಲ್ಲಿ ಹೋಗಿ ಎಲ್ಲ ಟೆಸ್ಟ್ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿದ್ವಿ. ಅದೆಲ್ಲ CCTVಯಲ್ಲಿ ರೆಕಾರ್ಡ್ ಆಗಿತ್ತು. ಅದನ್ನು ಹಾಸ್ಪಿಟ್ಲ್ ಕಡೆಯವರು ನೋಡಿ ನಮ್ಮನ್ನು ಫಾಲೋ ಮಾಡಿ ಅಟ್ಯಾಕ್ ಮಾಡಲಿಕ್ಕೆ ಬಂದಿದ್ದರು. ಇಷ್ಟೇ ಸರ್, ಈ ದಂಧೆಗೆ ಫುಲ್ ಸ್ಟಾಪ್ ಹಾಕಬೇಕು.
ಸರ್ ತುಂಬ ಬಾಯಾರಿಕೆ ಆಗ್ತಾ ಇದೆ, ಕುಡಿಲಿಕ್ಕೆ ಒಂದು ಗ್ಲಾಸ್ ನೀರು ಸಿಗ್ತದಾ? ಕೆಳಗಡೆ ಇದೆ. ಹಲೋ ಬಾಸ್, ಅವರೆಲ್ಲ ತಪ್ಪಿಸ್ಕೊಂಡ್ಬಿಟ್ರು, ಪೊಲೀಸ್ ಅವ್ರು ಬಂದರು. ನಂಗೆ ಅವ್ರು ಜೀವಂತವಾಗಿ ಬೇಕು, ವಿಷಯ ಎಲ್ಲೂ ಹೊರಗೆ ಹೋಗ್ಬಾರ್ದು. ಸಿಂಪಲ್ ಆಗಿ ಹೇಳ್ತೀನಿ ಕೇಳು, ನಂಗೆ ಅವ್ರು ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ಯಾರು ಉಳಿಯಲ್ಲ. ನಾನು ಅವ್ರ ಜೊತೆ ಸೇರಿ ಹುಡುಕ್ತೇನೆ ಬಾಸ್, ಸ್ವಲ್ಪ ಟೈಮ್ ಕೊಡಿ. ಒಳ್ಳೆ ಕೆಲಸ. ನಮ್ಮ ಕೆಲಸ ನೀವು ಮಾಡ್ತಾ ಇದ್ದೀರಾ, ಮುಂದೇನು ಮಾಡ್ಬೇಕಂತಿದ್ದೀರಾ? ಸರ್ ನಾವು ಇಲ್ಲಿಂದ ಲ್ಯಾಬಿಗೆ ಹೋಗಬೇಕು, ಅದು ನನ್ನ ಫ್ರೆಂಡ್ ಲ್ಯಾಬ್. ಅಲ್ಲಿ ಈ ಸ್ಯಾಂಪಲನ್ನು ಟೆಸ್ಟ್ ಮಾಡಿ ರಿಪೋರ್ಟ್ ಕಲೆಕ್ಟ್ ಮಾಡಬೇಕು. ಅನಂತರ ಈ ರಿಪೋರ್ಟನ್ನು ನಾನು ಮ್ಯಾಜಿಸ್ಟ್ರೇಟ್ ಹತ್ರ ಕೊಡ್ತೀನಿ. ಬಟ್ ಸರ್ ನಮಗೆ ಇಲ್ಲಿಂದ ಅಲ್ಲಿಗೆ ಹೋಗಲಿಕ್ಕೆ ವೆಹಿಕಲ್ ಏನಾದರೂ ಅರೇಂಜ್ ಮಾಡ್ತೀರಾ? ಲೈಕ್ ಬೈಕ್ ಏನಾದರೂ? ರೋಡ್ ಹತ್ರ ಹೋಗಿ, ಬೈಕ್ ನಿಮ್ಗೆ ಅರೇಂಜ್ ಆಗಿರ್ತದೆ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಎಲ್ಲಿದು ಶಂಕರ, ಎಲ್ಲಿದು? ಇದು ಗುಹೆ, ಇದ್ರ ಒಳಗಡೆ ನನ್ನ ಫ್ರೆಂಡಿನ ಲ್ಯಾಬ್ ಇದೆ. ಬಾ ಬಾ. ನನ್ನ ಫ್ರೆಂಡಿನ ಲ್ಯಾಬ್. ಬಾ. ದೀಪಾ, Oh, hi. ಹಾಯ್, ಹೌ ಆರ್ ಯು? I'm fine. ಸೊ ನಾನು ಹೇಳಿದ್ನಲ್ಲ, ಸೊ ಇದು ಸ್ಯಾಂಪಲ್ಲು ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ಹಾಸ್ಪಿಟ್ಲ್ ಅವರು ಪೇಷಂಟಿಗೆ ಕುಡಿಲಿಕ್ಕೆ ಕೊಟ್ಟಿರೋ ಸ್ಯಾಂಪಲ್, ಹಾಗೂ ಇದು ಟೆಸ್ಟ್ ಮಾಡಿದ ನಂತರ ಪೇಷಂಟಿಂದ ಕಲೆಕ್ಟ್ ಮಾಡಿರೋ ಬ್ಲಡ್ ಸ್ಯಾಂಪಲ್. ಸೊ ನನಗೆ ದೀಷ್ಟು ಸ್ಯಾಂಪಲ್ ಮತ್ತು ಇವೆರಡು ಸ್ಯಾಂಪಲ್, ಈ ಸ್ಯಾಂಪಲಲ್ಲಿ ಏನಿದೆ ಅಂತ ನನಗೆ ನೀನು ಟೆಸ್ಟ್ ಮಾಡಿ ಹೇಳಬೇಕು. ಆಯ್ತು, ಸ್ವಲ್ಪ ಟೈಮ್ ತಗೊಳ್ತದೆ ಸ್ಯಾಂಪಲ್ಸ್ ಅನ್ನು ಟೆಸ್ಟ್ ಮಾಡಿ. ಓಕೆ.
read this. Tube agglutination test is positive. ಶಂಕರ, ಈ ಸ್ಯಾಂಪಲ್ ಹಾಸ್ಪಿಟಲ್ ಅವರು ಪೇಷಂಟಿಗೆ ಕುಡಿಲಿಕ್ಕೆ ಕೊಟ್ಟದ್ದಲ್ಲ? ಹೌದು, ಅಂದರೆ ಹಾಸ್ಪಿಟ್ಲ್ ಅವರೇ ಪೇಷಂಟಿಗೆ ವೈರಸ್ ಹಾಕಿ ಕಾಯಿಲೆ ಬರೋ ಥರ ಮಾಡ್ತಿದ್ದಾರೆ. ಅಂದ್ಕೊಂಡಿದ್ದೆ ಇದೇ ಥರ ಏನಾದರೂ ಮಾಡಿರ್ತಾರಂತ. ಓಕೆ ಫೈನ್, ಲೆಟ್ಸ್ ಬಿ ಕ್ವಿಕ್. ದೀಪಾ, ನನಗೆ ರಿಪೋರ್ಟ್ ಏನಂತ ಕೊಟ್ಬಿಡ ಆಯ್ತಾ? Report ತಗೋ. ಇವ್ರು ಹೀಗೆ ಹೋದ್ರೆ ನಮ್ಮನ್ನು ಬಿಡಲ್ಲ ಅಂತ ಕಾಣಿಸ್ತದೆ. ತುಂಬ ಭಯ ಆಗ್ತದೆ ಮಾರೆ. ವೆಯ್ಟ್. ಗಾಡಿ ಇಲ್ಲೇ ಇದೆ ಅಂತ ಹೇಳಿದ್ಮೇಲೆ ಇವರು ಎಲ್ಲೋ ಇರಬೇಕು. ಕಮಾನ್ ಸರ್ಚ್ ಕಮಾನ್, ಎಲ್ಲೊಂದು ಹುಡುಗಿಗೆ ಹೋಗಿ. ಆ ಪೊಲೀಸ್ ಆಫೀಸರ್ ನಿಮಗೆ ನಂಬರ್ ಕೊಟ್ಟಿದ್ದಾರಲ್ಲ, ಅವರಿಗೊಂದು ಮೆಸೇಜ್ ಮಾಡು, ನಾವು ಕಮರ್ಷಿಯಲ್ ಗುಹೆ ಹತ್ರ ಹೋಗ್ತಾ ಇದ್ದೀವಿ ಅಂತ. ಹಾಗೆ ಗುಹೆಯಿಂದ ವಾಪಸ್ ಬಂದಿದ್ದೀವಿ, ಮತ್ತು ನಮ್ಮನ್ನು ಅವ್ರು ಫಾಲೋ ಮಾಡ್ತಾ ಇದ್ದಾರೆ ಅಂತ ಮೆಸೇಜ್ ಮಾಡು. ಬಾ ಬಾ ಬಾ, ಬೇಗ ಬಾ.
ಎಲ್ಲಿ ಆ ಸ್ಯಾಂಪಲ್ ಕೊಡು ನನಗೆ. ಹೋಗು. ಹಲೋ, ಹಾಂ ಬಾಸ್ ಹೇಳಿ. ಏನು ಮಾಡ್ತಾ ಇದ್ದೀರಾ? ಅವರೆಲ್ಲ ಕಮರ್ಷಿಯಲ್ ಗುಹೆ ಬಿಟ್ಟು ಮೂಕಾಂಬಿಕ ಅಭಯಾರಣ್ಯದ ಹತ್ರ ಹೋಗ್ತಾ ಇದ್ದಾರೆ. ಐ ಥಿಂಕ್ ಅಲ್ಲಿಂದ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗ್ಬೋದು. ಕಮಾನ್, ನನಗೆ ಅವ್ರ ಜೀವ ಸಮೇತ ಬೇಕು. ಕಮಾನ್. ಸರಿ ಬಾಸ್, ಆಯಿತು. ಆಯ್ತು, ಬಿಡ್ತೇನೆ. ಸರ್, ಇದೆಲ್ಲ ಅವರದ್ದೇ ಕೆಲಸ ಸರ್. ನನ್ನನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ರು ಸರ್. ಇವಾಗ ನೋಡಿ ಸರ್, ನನ್ನ ಫ್ರೆಂಡನ್ನೇ ಕೊಲೆ ಮಾಡಿಬಿಟ್ರು. ನೋಡಿ ಸರ್, ಕೊಲೆ ಆಗ್ಬಿಟ್ಟ ಸರ್. ಅವ್ರದ್ದು ಬಿಡಲ್ಲ ಸರ್, ಅವ್ರದ್ದು ಬಿಡಲ್ಲ ಸರ್. ಸರ್, ಎಲ್ಲ ನಾಟಕ ಆಡ್ತಾನೆ ನೀನು. ಕರ್ಕೊಂಡು ಬಂದಿ ಇವನು ಸ್ಟೇಷನ್ಗೆ. ಆಯ್ತು ಸರ್.
ಯಾರು ನೀವು? ಯಾವ ಮಾಫಿಯಾದ ಬಗ್ಗೆ ನೀನ್ ಮಾತಾಡ್ತಿದ್ಯೋ ಅದೇ ಮಾಫಿಯಾದ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ನೇಮಕ ಮಾಡಿರೋ CID ಆಫೀಸರ್ ನಾನು, ರಕ್ಷಣ್ ಫ್ರಮ್ ದ ಸ್ಟೇಟ್ ಗವರ್ಮೆಂಟ್ ಆಫ್ ಕರ್ನಾಟಕ. ನೀನು ಅಲ್ಲಿ ಹೋಗಿ ಸ್ಯಾಂಪಲ್ ಕಲೆಕ್ಟ್ ಮಾಡೋಕ್ಕಿಂತ 1 ತಿಂಗಳು ಮೊದಲೇ ನಾನು ಈ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದೆ. ಆದ್ರೆ ನನ್ನನ್ನೇ ಅರೆಸ್ಟ್ ಮಾಡಿದ್ದೆ. ನಂಗೂ ಇದಕ್ಕೂ ಸಂಬಂಧನೇ ಇಲ್ಲ. ಪ್ಲೀಸ್ ಬಿಟ್ಬಿಡಲ್ಲ. ಸಂಬಂಧ ಇದೆ. ಒಬ್ಬ ನಿಂಗೆ ಶೂಟ್ ಮಾಡ್ಲಿಕ್ಕೆ ಬಂದವ, ಮತ್ತೊಬ್ಬ ನಿಂಗೆ ಶೂಟ್ ಮಾಡ್ಲಿಕ್ಕೆ ಆರ್ಡರ್ ಕೊಟ್ಟವ. ಅವರಿಬ್ಬರನ್ನು ಕಂಟ್ರೋಲ್ ಮಾಡೋ ಒಬ್ಬ ದೊಡ್ಡ 3ನೇ ವ್ಯಕ್ತಿ ಇದ್ದಾನೆ. ಆದರೆ ಅವನ ಮುಖ ಆಗಲಿ ಅವನ ಪರಿಚಯ ಆಗಲಿ ಇವ್ರು ಯಾರಿಗೂ ಇಲ್ಲ. ಬಿಕಾಸ್ ಹಿ ಓನ್ಲಿ ಕಂಟ್ರೋಲ್ಸ್ ದೆಮ್ ಥ್ರೂ ಫೋನ್ ಕಾಲ್ಸ್. ಅವರು ಹೇಳಿದ್ದನ್ನೇ ಇವರು ಕೇಳೋದು. ಅವನೇ ಇಡೀ ಮಾಫಿಯಾದ ಡಾನ್. ಅವನ್ ಯಾರಂತ ನಿಂಗೆ ಗೊತ್ತು? ಯಾರದು ಹೇಳು. ಆದರೆ ಸರ್, ನನಗೇನು ಗೊತ್ತೇ ಇಲ್ಲ. ನಾನು ನಿಮಗೆ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಮಾಡ್ತಾ ಇದ್ದೇನಲ್ಲ, ನಂಗೆ ಅವನು ಯಾರಂತ ಗೊತ್ತಿಲ್ಲ ಸರ್. ತುಂಬಾ ಇನ್ನೋಸೆಂಟ್ ಆಕ್ಟ್ ಮಾಡ್ತೀಯಲ್ಲ. ನೀನೆ ಆಶ್ಚರ್ಯ ಆಗ್ತಿದೆ ಅಲ್ವಾ? ಕುಡಿಲಿಕ್ಕೆ 1 ಗ್ಲಾಸ್ ನೀರು ಸಿಗ್ತದ? ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಡ್ತೀಯಂತ ಅವರ ಮನೆಗೆ ಬಂದಾಗ ಅಲ್ಲಿಂದ ಮಧ್ಯದಲ್ಲೇ ನೀರು ಬೇಕಂತ ಎದ್ದು ಹೋಗಿ ನಿನ್ನ ಕೆಳಗಿನ ರೌಡಿಗಳಿಗೆ ಕಾಲ್ ಮಾಡಿ ನಿನ್ನನ್ನು ಹಿಡಿಲಿಕ್ಕೆ ನೀನೇ ಆರ್ಡರ್ ಮಾಡ್ತಿ. ಯಾಕೆಂದರೆ ಅವರಲ್ಲಿ ಯಾರು ನಿನ್ನನ್ನು ನೋಡಿರಲಿಲ್ಲ. ನೀನು ಅವರನ್ನು ಕಾಲ್ ಮಾಡೋ ಮೂಲಕವೇ ಕಂಟ್ರೋಲ್ ಮಾಡ್ತಿ. ನಾನು ಇದನ್ನೆಲ್ಲ ಒಬ್ಸರ್ವ್ ಮಾಡ್ತಾ ಇದ್ದೆ. ಮತ್ತೆ ಅವರು ನಿನ್ನನ್ನು ಫಾಲೋ ಮಾಡಿದರು. ನಾನು ಕೂಡ ಫಾಲೋ ಮಾಡ್ತಾ ಇದ್ದೆ ನಿಮ್ಮನ್ನು. ಆಮೇಲೆ ಕಾಡಲ್ಲಿ ಕೂಡ ಅವರಿಗೆ ಕಾಲ್ ಮಾಡಿ ನೀನಿರೋ ಪ್ಲೇಸನ್ನು ನೀನೇ ಹೇಳಿ ಪುನಃ ನಿನ್ನನ್ನು ಜೀವಂತವಾಗಿ ಹಿಡಿಲಿಕ್ಕೆ ನೀನೇ ಹೇಳ್ತೀಯ. ಆದರೆ ಅದನ್ನು ನಿನ್ನ ಸ್ನೇಹಿತ ನೋಡಿ ನಿನ್ನ ಮೇಲೆ ಸಂದೇಹ ಬಂದಾಗ ನೀನಾ ಏನು ಎಲ್ಲ ಸೇರಿ ಡಬಲ್ ಗೇಮ್ ಮಾಡ್ತಿದ್ಯಾ? ಎಲ್ಲ ಕೇಳಿಸ್ಕೊಂಡ್ಬಿಟ್ಯಾ? ನಿಲ್ಲು, ಈವಾಗಲೇ ಪೊಲೀಸಿಗೆ ಹೇಳ್ತೀನಿ, ಈವಾಗಲೇ ಹೇಳ್ತೀನಿ. ನೀನು ನಿಜ ರೂಪನ ಪೊಲೀಸ್ಗೆ ಹೇಳ್ತೀನಿ ಅಂತ ಹೇಳಿದಾಗ ಅವನನ್ನು ಅಟ್ಟಿಸಿಕೊಂಡು ಹೋಗಿ ನಂತರ ಅವನ ಹಿಂದಿಂದ ಬಂದು ಕುತ್ತಿಗೆಗೆ ಚಾಕುವಿಂದ ಇರಿದು ಕೊಂದು ಮತ್ತಲ್ಲಿಂದ ಓಡಿ ಹೋದೆ. ಇದನ್ನೆಲ್ಲ ನಾನು ಗಮನಿಸ್ತಾ ಇದ್ದೆ. ಆದರೆ ಕೊಲೆಯನ್ನು ತಡಿಲಿಕ್ಕೆ ಆಗಲಿಲ್ಲ. ಸ್ನೇಹಿತ ಅಂತ ಸಹಾಯ ಮಾಡಲಿಕ್ಕೆ ಬಂದ ಸ್ನೇಹಿತನನ್ನೇ ಕೊಂದು ಬಿಟ್ಟೆ ಅಲ್ಲ. ಮತ್ತೆ ಅವನು ಹೆಣದಿದ್ದ ಥರ ನಾಟಕ ಆಡ್ತೀಯ. ಆದ್ರೆ ಒಂದು ಅರ್ಥ ಆಗ್ತಾ ಇಲ್ಲ. ನೀನೇ ಮಾಫಿಯಾದ ಡಾನ್, ಆದ್ರೆ ನೀನೇ ಇನ್ವೆಸ್ಟಿಗೇಷನ್ ಹೆಲ್ಪ್ ಮಾಡ್ತಿದ್ದೆ. ಯಾಕೆ ಹೇಳು? ಕಮ್ ಆನ್, ಟೆಲ್ ಮೀ. ಗುಡ್, ಕ್ಲೇವರ್, ಚೆನ್ನಾಗಿ ತಿಳ್ಕೊಂಡಿದ್ಯಾ ನನ್ನ ಬಗ್ಗೆ. ಆದರೆ ನಾನೇನು ಹೇಳಲ್ಲ. ನೀನ್ ಹೀಗೆ ಬಾಯ್ ಬಿಡಲ್ಲ ಅಂತ ಗೊತ್ತು, ಮಾಡ್ತೇನೆ. ತುಂಬಾ ಸಣ್ಣ ಇದಲ್ಲ?
ಫೇಶಿಯಲ್ ಎಕ್ಸಿಬಿಷನ್ ಬೇಕಾ ನಿಮಗೆ? ಹೇಳ್ತೀನಿ ಸರ್, ಹೇಳ್ತೀನಿ. ಈ ಮಾಫಿಯಾ ಕೇಸನ್ನು ಗೌರ್ಮೆಂಟ್ ಅವರು CID ಒಪ್ಪಿಸಿದ್ರು ಅಂತ ಗೊತ್ತಾಯಿತು. ಹೇಗೂ ಈ ರೌಡೀಸ್ಗಳು ಯಾರು ನನ್ನ ಮುಖ ನೋಡಿಲ್ಲ, ಹಾಗೆ ಇವ್ರು ಯಾರಿಗೂ ನನ್ನ ಪರಿಚಯನೇ ಇಲ್ಲ. ಆದರೂ ಕೂಡ ಈ ಮಾಫಿಯಾ ಡಾನ್ ನಾನೇ ಆಗಿದ್ದೆ. ಆದರೆ ಹೆಂಗಾದರೂ ಈ CID ಅವರು ಈ ವಿಷಯನ ಕಂಡು ಹಿಡಿತಾರಂತ ನಂಗೆ ತುಂಬ ಭಯ ಆಗಿತ್ತು. ನಾನು ಈ ಕೇಸನ್ನು ಕಂಪ್ಲೀಟಾಗಿ ಎಸ್ಕೇಪ್ ಆಗಬೇಕಂತ ಇದ್ದೆ, ಹಾಗೂ ನನ್ನ ಮೇಲೆ ಯಾರಿಗೂ ಡೌಟ್ ಬರಬಾರ್ದು ಅಂತಲೂ ಇದ್ದೆ. ಅದಕ್ಕೋಸ್ಕರ ಪೊಲೀಸ್ ಜೊತೆ ಕೆಲಸ ಮಾಡಿದೆ. ಅವ್ರಿಗೆ ಹೆಲ್ಪ್ ಮಾಡೋ ಥರ ನಾಟಕ ಮಾಡಿದೆ. ಅವ್ರಿಗೆ ನಾನು ಹೆಲ್ಪ್ ಮಾಡಿದರೆ ನನ್ನ ಮೇಲೆ ಯಾರೂ ಸಂಶಯ ಪಡಲ್ಲ. ಹಾಗೆ ಆ ರೌಡಿಗಳನ್ನೆಲ್ಲ ಅರೆಸ್ಟ್ ಮಾಡಿಸಿದ್ರೆ ಈ ಕೇಸ್ ಹೇಗೂ ಮುಕ್ತಾಯ ಆದಂಗೆ ಆಗ್ತದೆ. ಸೊ ನಾನು ಕೂಡ ಈ ಕೇಸಿಂದ ಫ್ರೀ ಆದಂಗೆ ಆಗ್ತದೆ. ಅಷ್ಟೇ ಸರ್, ಈ ರೀತಿ ಮಾಡಿದರೆ ನನ್ನ ಮೇಲೆ ಯಾರೂ ಡೌಟ್ ಬರಲ್ಲ, ಹಾಗೆ ಕೇಸ್ ಕೂಡ ಎಂಡ್ ಆಗ್ತದೆ ಅಂತ ಈ ಥರ ಮಾಡಿದ್ದೇನೆ ಸರ್, ಅಷ್ಟೇ. ನಿಂದಿದು ಮಾಫಿಯಾದ ಮಾತ್ರ ಕೇಸ್ ಅಲ್ಲ, ನೀನೊಂದು ಮರ್ಡರ್ ಕೂಡ ಮಾಡಿದ್ಯಾ. ನಿನ್ ಬರೀ ಸತ್ಯ ಬೇಕಿತ್ತು ಅಷ್ಟೇ. ಕಾನೂನು ಕಣ್ಣಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಗೆದ್ಬಿಟ್ರಿ. That's the power of this CID.